ಕೊಟ್ಟು ಹೋಯಿತು, ವಿಷ ಕೊಟ್ಟು ಹೋಯಿತು. ಧನರಾಜ್, 10 ಜನರಿಗೆ ಪಟ್ಟು ಮಾಡಿ ತೋರಿಸುವ ನೀವು ನಿಮ್ಮ ಮನೆಯ ಅನ್ನದ ತಟ್ಟೆಯಲ್ಲಿ ಸತ್ತ ಬಿದ್ದ ನೀನು ಮರ್ತಿದ್ದೀರಿ. ನೀವು ಮರ್ತಿದ್ದೀರಿ. ಎಂತವರಾದ ನೀವು ಇದನ್ನು ಅರಿತುಕೊಂಡಿಲ್ಲ. ಇದು ಮಾನವಂತರ ಮನೆ ಕಥೆಯಲ್ಲ, ಇದು ಕಥೆಯಲ್ಲ, ಇದು ಒಂದು ವ್ಯಥೆ. ರುದ್ರ, ಮೊನ್ನ ನೋಹಿಗಳಂತ ಮಾತಾಡ್ಬೇಡ ರುದ್ರ. ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ರೀತಿ ಮಾತಾಡ್ಬೇಡ. ಮಹಾದೇವಿ, ದಯವಿಟ್ಟು ಮೌನ ತಳೆಯಲು ಮಧ್ಯದಲ್ಲಿ ಮಾತನಾಡೋಣ. ನೀನ್ ಮಾತಾಡು ರುದ್ರ, ನೀನು ಮಾತಾಡು, ನೀನ್ ಮಾತಾಡಪ್ಪ. ಯಾಕಂದ್ರೆ ಮನನೊಂದು ಮಾತನಾಡೋರು ಮುಂದೆ ನಿಂತು ನಾವು ಮರಳಿ ಮಾತಾಡೋದು ಮಹಾ ತಪ್ಪಾಗುತ್ತೆ. ನೀನ್ ಮಾತಾಡೋ ರುದ್ರ, ಏನ್ ಮಾತಾಡ್ಬೇಕಾಗಿದೆ ಎಲ್ಲ ಮಾತಾಡ್ಬಿಡು. ಹೌದಪ್ಪ, ನಾವು ತಾಯಿಗಂಡ್ರು, ನಮ್ಮಂತ ಪಂಡ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಯಾಕಂದ್ರೆ ರುದ್ರ, ಮಕ್ಕಳನ್ನು ಕಳೆದುಕೊಂಡವ್ರ ಸಂಕಟ ಎತ್ತ ಕಡೆಗೆ ಗೊತ್ತಾಗುತ್ತೆ. ಅದು ನಿಂತು ನೋಡೋಕೆ ಗೊತ್ತಾಗೋದಿಲ್ಲ. ನೀನ್ ಮಾತಾಡೋ ರುದ್ರ, ಮಾತಾಡು. ಸತ್ತಿರದ ನಿನ್ ಮಗಳು ಅಲ್ವಾ ನನ್ನ ಮಗಳು. ಮದುವೆ ನಿಂತಿರೋದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳಬಂದ ಮೂರ್ಖ ನಾನಲ್ಲ. ತಪ್ಪು ಮಾಡಿದವರು ಯಾಗಿರ್ಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಾದ್ರೂ ಅವರು ಸಣ್ಣವರೇ ಆಗ್ತಾರೆ. ಇನ್ನು ಇಷ್ಟೊತ್ತು ನಮಗೆ ಬರೀ ಮಾತಿನ ಪೆಟ್ಟಿನಿಂದ ನಮ್ಮನ್ನು ನೋಡಿದ್ಯಾ? ಈಗ ನಿನ್ನ ಕಾಲಲ್ಲಿರುವ ಚಪ್ಪಲಿ ತಗೊಂಡು ಬಿಡು. ಅದನ್ನ ನಾವು ಒಪ್ಪಿಕೊಳ್ತೇವೆ. ಯಾಕಂದ್ರೆ ಕರ್ಮಿಗಡಿ ಮಕ್ಕಳನ್ನ ಹಾಡಿದ್ದು ನಮ್ಮ ತಪ್ಪು. ಕರ್ಮನ ಕಳ್ಕೊಳ್ಬೇಕಾಗಿರೋದು ಎತ್ತವರಾದ ನಮ್ಮ ಧರ್ಮ ಅಂದಾಗ ನೀನ್ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲಪ್ಪ, ಮಾತಾಡೋ. ನಿನ್ನ ಮಾತಿನಿಂದ ನಾವು ಸಿಟ್ಟು ಆಗೋದಿಲ್ಲ, ನೀನ್ ಮಾತಾಡು. ಆದ್ರೆ ಅದಿಷ್ಟೇ, ನೀನು ಕಳೆದು ಹೋದ ಮಾನ, ಮಗಳು, ಪ್ರಾಣ ಇವೆರಡೂ ಮುರಳಿ ಬರಲಾರವು. ಅದಕ್ಕಾಗಿ ನಾನು ಏನ್ ಮಾಡ್ಬೇಕು? ಹಾಗಾದರೆ ನಿಮ್ಮ ಮಗ ಮಾಡಿದ ತಪ್ಪು ನಾನು ಮರೆತು ಬಿಡಲೆ? ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ಎಚ್ಚರ ತಪ್ಪಿನ ನಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. ಸಾವಿರಾರು ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ನೀಡದೆ ಹೋದ್ರೆ ಭಗವಂತ ಕೂಡ ನನ್ನನ್ನು ಕ್ಷಮಿಸಲಾರ. ಆದ್ರೆ ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಕೇಳ್ತೀನಿ, ಅದನ್ನ ಇಲ್ಲ ಅಂತ ಹೇಳ್ಬೇಡಪ್ಪ. ಇಷ್ಟೆಲ್ಲ ಆದ್ರೂ ಇನ್ನೂ ಒಂದು ಮಾತು ಕೇಳ್ಬೇಕಂತಿರಲ್ಲ, ಅದನ್ನು ಏನು ಕೇಳ್ಬೇಕನ್ಕೊಂಡಿರು? ಕೇಳ್ರಿ. ನನ್ನ ಮಾತು ನಡೆಸಿ ಕೊಡ್ತೀನಿ ಅಂತ ನನಗೆ ಮಾತು ಕೊಡು ರುದ್ರ, ಮಾತು ಕೊಡು.
40 ಹಳ್ಳಿಗಳ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದೇನೆ ಮುಂದಿಗೆ ಗೊತ್ತಾದ್ರೆ ಈ ಮನೆತನದ ಮಾನ ಮಣ್ಣು ಪಾಲಾಗುತ್ತೆ. ನಾವು 10 ಜನರ ಮಧ್ಯದಲ್ಲಿ ಜೀವಂತವಿದ್ದರೂ ಸತ್ತಂತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು? ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಎಲ್ಲೂ ಹೇಳಬಾರ್ದು. ಇದು ಒಂದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ನಿನ್ನ ಮಗಳ ಸಾವಿನಿಂದ ನನ್ನ ಮನೆಯ ಮಾನ ಹೋಗಬಾರ್ದು, ನನ್ನ ಮನೆಯ ಮಾನ ಹೋಗಬಾರ್ದು. ನನ್ನ ಮನತನದ ಮಾನ ಉಳಿಸ್ಕೊಡುವಂತ ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ. ನಿನಗೆ ಇಷ್ಟು ಕರುಣೆ ಬಾರದೆ ಇದ್ರೆ ನಿನ್ನ ಕಾಲಿಗೆ ಧನರಾಜರೇ, ಹತ್ತರೆ ಕಣ್ಣೀರು ಬರುವುದು ಸಾಮಾನ್ಯ. ನೀವು ಹೇಳುವ ಮಾತು ಹೇಗಿದೆ ಅಂದರೆ ಹತ್ತರೆ ಕಣ್ಣೀರು ಬಾರದಂತೇಳು ಎಂದು ಹೇಳಿದಂತಾಗುತ್ತದೆ ನಿಮ್ಮ ಮಾತಿನ ಅರ್ಥ. ಹೌದು ರುದ್ರ, ಏನ್ ಮಾಡೋದು ಹೇಳು? ಕೈ ಸುಟ್ಟು ದೀಪದ ತಪ್ಪಿ ಪಂಕ್ತಿಯನ್ನು ಹೊಡಿಬಾರ್ದು ನೋಡು. ಅದಕ್ಕಾಗಿ ಹೌದು ರುದ್ರ, ಮಗ ಮಾಡಿದ ತಪ್ಪಿಗಾಗಿ ಈ ಮನೆತನಕ್ಕೆ ಕೊಂದು ಬೇಡ. ಇದೇ ಮನೆಯಲ್ಲಿ ನೀನು ಬೆಳೆದಿದೀಯ, ಇದೇ ಮನೆತನದಲ್ಲಿ ನೀನು ತನ್ನ ಕೂಡ ಊಟ ಮಾಡಿದೀಯ. ಅದಕ್ಕೆ ಇದು ಒಂದು ಭಾರವಾರು ಅಂತ ನಾನು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡುವಲ್ಲೇ, ಅದು ನಾ ಮೊದಲು ನೀನು ಮಾಡ್ಕೊ. ರುದ್ರ, ನಿನ್ನ ಮಗಳ ಮದುವೆ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಬೇಕು. ನಾನು ಗುಡಿ ಹತ್ರ ಹೋಗಿ ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸ್ತೇನೆ. ನಿಲ್ಲ ಧನರಾಜ್, ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಾನು ನಿಮ್ಮ ಮಾತನ್ನು ನಡೆಸಿಕೊಡುತ್ತೇನೆ. ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಕಾನೂನು ದಯವಿಟ್ಟು ನಿಮ್ಮಿಬ್ಬರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಕೆಟ್ಟ ವಿಚಾರವನ್ನು ಯಾವ ಕಾಲಕ್ಕೂ ಮಾಡಬೇಡಿ. ಮಗ ಮಾಡಿದ ತಪ್ಪೆ, ಆದ್ರೆ ಅವನನ್ನ ಈ ಊರು ಬಿಟ್ಟು ಎಲ್ಲಾದ್ರೂ ದೂರ ಕಳಿಸೋಣರಿ. ಕೆಟ್ಟ ವಿಚಾರ ನಿಮ್ಮ ತಲೆಯಲ್ಲಿರುವುದನ್ನು ಮೊದಲ ಕಡ್ದಾಕಿ ಸ್ವಾಮಿ. ಅದು ನನಗೆ ತಿಳಿದಿಲ್ಲ. ಅಲ್ಲ ರೀ, ಓ ಮರೆತರೆ ನಿನ್ನ ಜಗದ ಜನರು, ದೇವಾ, ಎಂತ ದುರಂತಕ್ಕೆ ನನ್ನನ್ನು ಹಟ್ಟಿ ಮಾಡಿಬಿಟ್ಟೆಯಪ್ಪ. ಎತ್ತ ಕರಳನ್ನು ಕತ್ತರಿಸಿಕೊಂಡರು, ಬಿಟ್ಟವರ ಮನೆಗೆ ನನ್ನನ್ನು ಬಂಧಿಸಿಬಿಟ್ಟೆ. ಅದಕ್ಕೆ ಹೇಳಿರಬೇಕು, ಎತ್ತ ಮಗಳಿಗಿಂತ ತುತ್ತಿಟ್ಟವರು ಪಾರವೆಂದು. ತುತ್ತಿಟ್ಟವರು ಪಾರವೆಂದು. ಅಂಬಿಕಾ, ಈ ಸಮಯದಲ್ಲಿ
ಈ ನಿನ್ನ ಎತ್ತಪ್ಪ ಸಹಾಯಕನಮ್ಮ ಸಹಾಯಕನಮ್ಮ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಧಿಕ, ನನ್ನನ್ನು ಕ್ಷಮಿಸಿಬಿಡು. ಮೇಲು ಕೀಳು ನೋಡುವುದಿಲ್ಲ ಬಾಳು ಎಂದು ಬೇವು ಬೆಲ್ಲ ತಿಳಿದವು.